ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್. ಸೊ ಇವತ್ತಿನ ಮ್ಯಾಚು MI ವರ್ಸಸ್ KKR. ನಾವು MI ವರ್ಸಸ್ KKR ಅಂದ್ರೆ ಅದು ಇರೋದು ವಾಂಕೇಡ್ ಸ್ಟೇಡಿಯಂದಾಗಿತ್ತಲ್ಲ. ಸೊ ನಾವು ಏನ್ ಅನ್ಕೊಂಡಿದ್ವಿ ಮ್ಯಾಚಿಗಿಂತ ಮುಂಚೆ ಇಲ್ಲಿ ಇದು ಬ್ಯಾಟರ್ಸ್ ವಿಕೆಟ್ ಒಟ್ಟ ಬಂದ್ ಕೂಡಲೇ 200 ಹೊಕ್ಕವು, 200 ಹೊಕ್ಕವು, 190, 180 ಪ್ಲಸ್ ಹಿಂಗ್ ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಆದ್ರೆ ನಮ್ಗೆ ಶಾಕ್ ಕೊಟ್ಟಿದ್ದು ಮುಂಬೈ ಬಾಲರ್ಸ್ ಅಂತಾನೆ ಹೇಳ್ಬೇಕು. ಮುಂಬೈ ಬಾಲರ್ಸ್ ಅಂತಾನೆ ಹೇಳ್ಬೇಕು. ಅದಕ್ಕೆ ಬಂದ್ ಕೂಡಲೇ ಬೋಲ್ಟ್ ಅವ್ರು ತೆಗೆದು ವಿಕೆಟ್ ಏನು, ದೀಪಕ್ ಚಹರ್ ಅವ್ರು ತೆಗೆದೇನು, ಈ ಕಡೆ ಡೆಬ್ಯೂಟೆಂಟ್ ಅಶ್ವಿನ್ ಕುಮಾರ್ ಅವ್ರ ಬಗ್ಗೆ ಅಂತ ಹೇಳಬೇಕು. 4 ವಿಕೆಟ್ ತಗೋತಾರ ಗುರು ಇವತ್ತಂತರು. ಸೊ ಇವ್ರ ಡ್ರೀಮ್ ಡೆಬ್ಯೂ ಅಂತ ಹೇಳ್ಬೇಕು ಮುಂಬೈ ಇಂಡಿಯನ್ಸ್. ಇದಕ್ಕರ ಸೂಪರ್ ಬಾಲಿಂಗ್ ಹಾಕಿದ್ರೆ ನಾನು ನೋಡ್ಲತ್ತೀನಿ. ಮನೀಶ್ ಪಾಂಡೆ ಅವ್ರನ್ನ ವಿಕೆಟ್ ತೆಗೆದಿದ್ದಾಗಿರ್ಬೋದು, ಮತ್ತು ಇವ್ರ ಮನೀಶ್ ಪಾಂಡೆ ಅವ್ರದ್ದು ಒನ್ ಆಫ್ ದಿ ಬೆಸ್ಟ್ ವಿಕೆಟ್ ತೆಗಿರುತ್ತೆ ಹೇಳ್ಬೇಕು. ಅವ್ರು ಬರೀ ಹಿಂಗೇನು ಹೊಡಿಬೇಕಂತಿರ್ತಾರೋ, ಕಾಲು ಮುಂದೆ ಬರಲಿಲ್ಲ, ಸ್ಟಂಪ್ ಹಾಕಾರ ನೋಡು ಹಂಗೆ ಬರ್ತತ್ರ ಗೊತ್ತಿಲ್ಲ, ಸ್ಟಂಪಿಗೆ ಬಡ್ಲಾಕ ಸೂಪರಾಗಿ ವಿಕೆಟ್ ತೆಗಿತಾರ ಇವತ್ತು ಅಶ್ವಿನ್ ಕುಮಾರ್ ಅವರು. ಸೊ ಇವತ್ತು ಡೆಬ್ಯೂ ಮ್ಯಾಚ್ ಆಗಿತ್ತು. ಸತ್ಯನಾರಾಯಣ ರಾಜು ಅವ್ರು ಚಲೋ ಬಾಲಿಂಗ್ ಹಾಕಿಲ್ಲತ್ತೆ, ಇವ್ರನ್ನ ಹಾಕೊಂಡ್ರು. ನಾನು ಮ್ಯಾಚ್ ಇದ್ರೊಳಗೆ ಹೇಳಿ ನಾನು ವಿಡಿಯೋದಾಗ ಹೇಳಿ ಬಾಲಿಂಗ್ ಒಳಗೆ ಚೇಂಜ್ ಮಾಡಂಗೆ ಕಾಣಿಸ್ತಾರೋ, ಮತ್ತು ವಿಲ್ ಜಾಕ್ಸ್ ಅವ್ರು ವಾಪಸ್ ಬರಂಗೆ ಕಾಣಿಸ್ತಾರ್ತೀನಿ. ಸೊ ಎಲ್ಲ ಆ್ಯಸ್ ಇಟ್ ಈಸ್ ನಾ ಹೇಳ್ದಂಗೆ ಆಯ್ತು. ಇವತ್ತಿನ ಮ್ಯಾಚ್ನಾಗ ಇವತ್ತಿನ ಮ್ಯಾಚಿನ ಕಡೆ ಬಂದ್ರೆ ಟಾಸ್ ಏನೈತಿ ಇವತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಟಾಸ್ ಗೆದ್ದು ನಾವು ಬಾಲಿಂಗ್ ತಗೋತೀವಿ ಅಂತ ಹೇಳ್ತಾರೆ. ಸೊ KKRದವ್ರು ಓಕೆ ಅಂತ ಬ್ಯಾಟಿಂಗ್ ಬರ್ತಾರೋ. KKRದವ್ರು ಬ್ಯಾಟಿಂಗ್ ಬಂದ ಕೂಡಲೇ ಓಪನಿಂಗ್ ಪ್ಲೇಯರ್ ಇರಲಿಲ್ಲ KKRದು ಡಿಕಾಕು ಮತ್ತು ಸುನಿಲ್ ನಾರಾಯಣ ಬಂದ ಕೂಡಲೇ ಏನೈತಿ ಅಷ್ಟು ಪಕ್ಕ ಸ್ಟಾರ್ಟ್ ಕೊಡಲ್ಲ, ಎಲ್ಲರಲ್ಲ ಪಟ ಔಟ್ ಹಾಕಾರ. ಒಂದು ದೀಪಕ್ ಚಹರ್ ಬೋಲ್ಟ್ ಬಂದ ಕೂಡಲೇ ಸುನಿಲ್ ನಾರಾಯಣ ಅವ್ರು ಇರ್ತೀರ, ಡಿಕಾಕ್ ಅವ್ರನ್ನ ಡಿಕಾಕ್ ಅವರು ಲಘುಟ್ ಔಟ್ ಹಾಕೋರು. ನೆಕ್ಸ್ಟ್ ವೆಂಕಟೇಶ್ ಅವ್ರು ಬರ್ತಾರೆ. ವೆಂಕಟೇಶ್ ಅವರು ಭಾಳ ಉಳಿಯಂಗಿಲ್ಲ, 3 ಸಲ ಕ್ಯಾಚ್ ಬಿಡ್ತಾರೆ, 2 ಸಲ ಕ್ಯಾಚ್ ಬಿಡ್ತಾರೆ, ಕ್ಯಾಪಿಟಲೈಸ್ ಮಾಡಂಗಿಲ್ಲ. ಸೊ ಇದನ್ನ ಆದ್ರೂ ಲಘುಟ್ ಔಟ್ ಹಾಕಾರ ಇವರು. ಮತ್ತು ನೆಕ್ಸ್ಟ್ ಈ ಕಡೆ ಯಾರು ಇನ್ನು ಚಾಲೋ ಆಯ್ತಲ್ಲ ಮಿಡ್ಲ್ ಓವರ್ಸ್, ಮಿಡ್ಲ್ ಆರ್ಡರ್ ರಹಾನೆ ಮತ್ತು ರಿಂಕು ಸಿಂಗ ಅವರು ಶುರು ಆದಲ್ಲ. ಸೊ ರಹಾನೆ ಅವರು ನಾವು ಪ್ರತಿ ಮ್ಯಾಚಿನ ಎಕ್ಸ್ಪೆಕ್ಟೇಷನ್ ಮಾಡ್ಲಕ್ಕಲ್ಲ, ಪ್ರತಿ ಮ್ಯಾಚ್ ಇರೋ ಹೊಡಿಬೇಕೈತೆ. ಸೊ ಉಳ್ಕಿದ ಪ್ಲೇಯರ್ಸ್ಗಳು ಸ್ವಲ್ಪ ಕೈಗೂಡಿಸ್ಬೇಕು ಇದಕ್ಕೆ. ಸೊ ಆದರೆ ಇವತ್ತು ಯಾರೂ ಕೈಗೂಡಿಸಿಲ್ಲ. ಒಂಥರ ರಿಂಕು ಸಿಂಗ್ ಅವ್ರು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಹೊಡಿ ಆಟ ಸ್ವಲ್ಪ ತಂದಿರೋ ಆಟಕ್ಕರೆ ಅವ್ರು ಆಡಿದ ಸಾಲಿಲ್ಲ ಟೀಮಿಗೆ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಪ್ಲೇಯರ್ ಮನೀಶ್ ಪಾಂಡೆ ಅವ್ರು ಆ್ಯಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೋತಾರೋ KKR ಟೀಮ್ನವರು. ಸೊ ಅದನ್ನೆಲ್ಲ ತಗೊಂಡ್ರು. ಇವ್ರಿಗೆ ಒಂದು ಸ್ವಲ್ಪ ಆಡ್ಲಕ್ಕಾಗಲಿ, ಸ್ವಲ್ಪ ಏನಾಯ್ತು ಗೆಲ್ಲಕ್ಕಾಗಲಿ ಇರತ್ತೆ ಅಂತ ಹೇಳ್ಬೇಕು. ಭಾಳ 116 ರನ್ ಹೊಡಿತಾರೋ, ಒಟ್ಟು 20 ಓವರಿಗೆ 116 ರನ್ ಹೊಡಿತಾರೋ. ಇದು 20 ಅಲ್ಲ 16.2 ರನ್ ಅವು ಆಡ್ತಾರೋ. 120 ರನ್ 116 ರನ್ ಹೊಡಿತಾರೋ. ಸೊ ಮುಂಬೈದವ್ರಿಗೆ ಲಘುಟ್ ಹೊಡೆದ್ರೆ ನಾವು ರನ್ ರೇಟ್ ಬರ್ತೀವಿ ಗೊತ್ತಿರತ್ತೆ. ಸೊ ಅದಕ್ಕೆ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಬರ್ತಾರೋ. ರಿಯಾನ್ ರಿಕಲ್ಟನ್ ಅಂತೂ ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್ ಆಫ್ ದಿ ಸೌತ್ ಆಫ್ರಿಕಾ ಅಂತ ಹೇಳ್ಬೇಕು. ಅದಕ್ಕೆ ಸೇಮ್ ಇಂಟೆಂಟು, ಸೇಮ್ ಸ್ಟೈಲು, ಸೇಮ್ ಸಿಕ್ಸ್ ಹಿಟ್ಟಿಂಗ್ ಸ್ಟೈಲು. ಇನ್ನು ಬಾಕ್ಯಾಡ್ ಬೀಸಿದ್ರೆ ಇವತ್ತರೆ 150 ಹೊಡೆದಕ್ಕೆ ಅದು ಡಬಲ್ ಅಂದ್ರೆ 150 ಪ್ಲಸ್ ಸ್ಟ್ರೈಕ್ ರೇಟ್ ಐತಿ ಇವ್ರದಂತರು. ಸೊ ಸೂಪರ್ ಅಂತ ಹೇಳ್ಬೇಕು ಇವ್ರ ಬ್ಯಾಟಿಂಗ. ನಮ್ಮ ರೋಹಿತ್ ಶರ್ಮಾ ಅವ್ರಂತೂ IPL ಆಗ ಭಾಳ ತಲೆ ಕೆಡ್ಸೋಂಗಿಲ್ಲ, ಅವ್ರದ್ದೇನಾದ್ರೆ ಸೀದಾ ICC ಅಷ್ಟೇ, ಅದಕ್ಕೆ ಔಟ್ ಹಾಕೋದು ಲೋಗಟ್ ಇವರು. ಮುಂದೆ ವಿಲ್ ಜಾಕ್ಸ್ ಅಂದ್ರೆ ಭಾಳ ಪರಿಣಾಮ ಬೀರಲಿ ಇವತ್ತು ಮ್ಯಾಚ್ನಾಗ. ಸೂರ್ಯಕುಮಾರ್ ಯಾದವ್ ಬಂದು ಕೂಡಲೇ ಬೀಸ್ತಾರೆ ಗುರು. 9 ಬಾಲಿಗೆ 27 ರನ್ ಪೂರಾ ಹಾಳಾಗಿ ಸರ್ವನಾಶ ಮಾಡಿ 13 ಓವರ್ ಒಟ್ಟಿಗೆ 117 ರನ್ ಹೊಡೆದ. ಸೊ ಮುಂಬೈ ಇಂಡಿಯನ್ಸ್ನ ಗೆಲ್ತಾರೆ. ಈಗ ಪಾಯಿಂಟ್ ಟೇಬಲ್ ಇವ್ರ ಮೇಲೂ ಬರ್ತಾರೆ. ಸೊ ಒಂದು ವಿನ್ ನಂತರ ಮುಂಬೈ ಇಂಡಿಯನ್ಸ್ ಕಡೆಗೆ ಒಂದು ವಿನ್ ತಗೋತು. ನಾನು ಪ್ರಿಡಿಕ್ಷನ್ ಉಲ್ಟಾ ಆತ್ ಮತ್ತೆ ಇವತ್ತು ಸದ್ಯದ 4ನೇ ಮ್ಯಾಚ್ ಪ್ರಿಡಿಕ್ಷನ್ ಉಲ್ಟಾ ಆಗ್ತಾ ಇರೋದು. ಸೊ ನೋಡಿ ಯಾವಾಗ ಕಮ್ಯಾಕ್ ಮಾಡ್ತೀವಿ ಗೊತ್ತಿಲ್ಲ. ಸೊ ನೋಡಿ ಮಾಡ್ತೀವಿ. ಇಷ್ಟ ಆಯ್ತಾ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡ್ರಿ, ಹಂಗೆ ಜನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.